ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ನಮ್ಮ ರಜತ್ ಅವ್ರಿಗೆ ಒಂದು ಚಿಕ್ಕ ವಾರ್ನಿಂಗು ಕಿಚ್ಚ ಸರ್ ರಜತ್ ಅವ್ರಿಗೆ ಕೊಡೋದನ್ನ ನಮಗೆ ತೋರಿಸ್ತಾ ಇದ್ದಾರೆ. ನಾನು ಎಪಿಸೋಡ್ ರಿವ್ಯೂಸ್ ಅಲ್ಲೆಲ್ಲ ಹೇಳ್ತಾ ಇದ್ದೆ, ಯಾವ ಥರನೂ ಬೈಗುಳ ಆಗಲಿ, ಫುಲ್ ಸ್ಟ್ರಿಕ್ಟ್ ಕ್ಲಾಸ್ ಆಗಲಿ ರಜತ್ ಅವ್ರಿಗೆ ಸುದೀಪ್ ಕಡೆಯಿಂದ ಇರಲ್ಲ ಅಂತ. ಅದೇ ಥರನೇ ಆಗ್ತಾ ಇದೆ. ನಮ್ಮ ಸುದೀಪ್ ಸರ್ ಯಾವುದೇ ಥರದ ಒಂದು ದೊಡ್ಡ ಕ್ಲಾಸು ರಜತ್ ಅವ್ರಿಗೆ ಎತ್ತಿದಂಗೆ ನಮಗೆ ಪ್ರೋಮೋಲೆಲ್ಲೂ ಕಾಣಿಸಲ್ಲ. ಪ್ರೋಮೋಲ ಇಷ್ಟೊಂದಿದೆ ಅಂದರೆ ಎಪಿಸೋಡಲ್ಲಿ ಒಂದು ಲೈಟ್ ವಾರ್ನಿಂಗೇ ನಮ್ಮ ರಜತ್ ಅವ್ರಿಗೆ ಕೊಟ್ಟಿರ್ತಾರೆ ಕಿಚ್ಚ ಸುದೀಪ್ ಸರ್. ಯಾಕಪ್ಪ ಅಂದ್ರೆ ಈ ತರ ಮಿಸ್ಟೇಕ್ನ ಈಗ ಆಲ್ರೆಡಿ ಮನೇಲಿರೋ ಕಂಟೆಸ್ಟೆಂಟ್ಸ್ ತುಂಬಾ ಜನ ಮಾಡಿದ್ದಾರೆ. ಎಕ್ಸಾಂಪಲ್ ಉಗ್ರಂ ಮಂಜು ಅವರು. ಜಗದೀಶ್ ಸರ್ ಹೋಗಿದ ವೀಕಲ್ಲೇನೆ ಉಗ್ರಂ ಮಂಜು ಅವರು ಚಪ್ಪಲಿ ತೋರಿಸಿದ್ದಾರೆ, ಅವ್ರಿಗೆ ಚಪ್ಪಲಿ ಬಿಸಾಕಿದ್ದಾರೆ, ಅವ್ರು ಕೆಟ್ಟು ಮಾತಾಡಿದ್ದಾರೆ. ನಮ್ಮ ಚೈತ್ರ ಕುಂದಾಪುರ ಅವರು ಜಗದೀಶ್ ಸರ್ನ ಎಷ್ಟು ಟ್ರಿಗರ್ ಮಾಡಬೇಕೋ ಅಷ್ಟೆಲ್ಲ ಟ್ರಿಗರ್ ಮಾಡಿದ್ರು. ಅವರು ಕೂಡ ಮಾತಾಡಿದ್ರು, ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಅಂತ ಕೇಳಿದ್ರು. ಇಲ್ಲಿ ರಜತ್ ಅವ್ರು ಏನಂದಿದಾರೋ ಅದೇ ಮಾತನ್ನೇ ನಮ್ಮ ಚೈತ್ರ ಕುಂದಾಪುರ ಅವರು ಕೂಡ ಆಡಿದ್ರು. ಅಲ್ಲಿ ಕೂಡ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ಒಂದು ಚಿಕ್ಕ ವಾರ್ನಿಂಗ್ ಕೊಟ್ಟು ಸುದೀಪ್ ಸರ್ ಬಿಟ್ಟಿರ್ತಾರೆ. ಹಂಗೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬಿಟ್ರು ಅಂದ್ರೆ ಇಲ್ಲಿ ರಜತ್ ಅವರಿಗೆ ಯಾಕೆ ಇಷ್ಟೊಂದು ದೊಡ್ಡ ಕ್ಲಾಸ್ ಎತ್ತಬೇಕು ಅಂತ ನಾವಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಲ್ವಾ? ಅಷ್ಟೇ ಅಲ್ದೇನೆ ಎಂಟೈರ್ ವೀಕ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಗ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ರು ಕೂಡ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರೆ ಫೈನಲಿ. ಅವ್ರ ಎಂಟೈರ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಐಶ್ವರ್ಗೆ ಪಾಯಿಂಟ್ಸ್ ಇಸ್ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ. ಎಲ್ಲಿ ಧ್ವನಿ ಎತ್ತಬೇಕು ಎಲ್ಲ ಕಡೆನೂ ಕರೆಕ್ಟಾಗಿ ಮಾತಾಡ್ತಾರೆ. ಒಂದು ಬಿಗ್ ಬಾಸ್ ಇದಕ್ಕೆ ಒಂದು ಗುಡ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೇಕು. ಆ ಥರ ಇರೋ ಕಂಟೆಸ್ಟೆಂಟ್ಸ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ಭಯ ಪಡಿಸ್ಬೇಕು ಅಂತ ನಿಜವಾಗ್ಲೂ BB ಟೀಮ್ ಅಂದ್ಕೊಳ್ಳಲ್ಲ. ಅದೇ ಆಗಿರೋದು. ಜಾಸ್ತಿ ವಾರ್ನಿಂಗ್ ಅಂತೂ ನಮಗೆ ಕಿಚ್ಚ ಸರ್ ರಜತ್ ಅವ್ರಿಗೆ ಕೊಟ್ಟರು ಅಂತ ಅನ್ನಿಸ್ಲಿಲ್ಲ. ಅಷ್ಟೇ ಅಲ್ಲದೆ ಈ ವಾರ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ಕಳಪೆ ಅಂತ ರಜತ್ ಅವರು ಕೊಡ್ತಾರೆ. ನನಗನ್ಸೋ ಪ್ರಕಾರ ಕಳಪೆ ನಿಜವಾಗ್ಲೂ ರಜತ್ ಅವರಲ್ಲ. ಮಾತಾಡಿದ್ದು ಖಂಡಿತ ತಪ್ಪೆ, ಬಟ್ ಅದಕ್ಕಿಂತ ಜಾಸ್ತಿ ತಪ್ಪುಗಳು ಮಾಡಿರೋರು ಕೂಡ ಇದ್ದಾರೆ. ಮತ್ತು ಇನ್ನೂ ಡಿಸ್ಕಸ್ ಮಾಡೋಕ್ಕೆ ಸುದೀಪ್ ಸರಿಂದ ತುಂಬ ಪಾಯಿಂಟ್ಸ್ ಇರುತ್ತೆ. ಎಕ್ಸಾಂಪಲ್ ನಮ್ಮ ಮೋಕ್ಷಿತ್ ಅವರು ಭವ್ಯ ಅವ್ರನ್ನ ನನ್ನ ಆಟ ಆಡಕ್ಕೆ ಕಳಿಸ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ. ಅಲ್ಲಿ ಹೋಗಿ ಶಿಶಿರ್ ಐಶ್ವರ್ಯ ಅವ್ರ ಹತ್ರ ಡಿಸ್ಕಸ್ ಮಾಡೋ ಬದಲು ಅದೇ ಟೀಮಲ್ಲಿ ಇದ್ರಲ್ವಾ ಮೋಕ್ಷಿತ್ ಅವರು ಕೂಡ ಭವ್ಯ ಗೌಡ ಅವ್ರನ್ನೇ ಡೈರೆಕ್ಟಾಗೆ ಪಾಯಿಂಟ್ ಔಟ್ ಮಾಡಿ, ಯಾಕೆ ನನ್ನ ಕಳಿಸ್ತಾ ಇಲ್ಲ, ನಾನು ಆಡ್ತೀನಿ, ನನ್ನ ಆಟ ನೋಡಿದಿರಲ್ಲ, ನನಗೂ ಚಾನ್ಸ್ ಕೊಡಿ ಅಂತ ಕೇಳಿದಿದ್ರೆ ಅಲ್ಲಿ ಮುಗ್ದೇ ಹೋಗಿರ್ತಿತ್ತು. ಈ ಕಡೆ ಆಚೆ ಬಂದು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ ನಮ್ಮ ಮೋಕ್ಷಿತ್ ಅವರಿಗೆ. ತ್ರಿವಿಕ್ರಮ್ ಬಗ್ಗೆ ಕೂಡ ಹೇಳ್ತಾರೆ, ಬಟ್ ತ್ರಿವಿಕ್ರಮ್ ಬಗ್ಗೆ ಅವ್ರ ಅದು ಒಪಿನಿಯನ್ ಆಗಿರ್ಬೋದು, ಅದಕ್ಕೆ ನಾವು ಮೋಕ್ಷಿತ್ ಅವ್ರಿಗೆ ಏನು ಅನ್ನೋಕ್ಕಾಗಲ್ಲ. ಮತ್ತು ಭವ್ಯ ಗೌಡ ಅವರು ಕೂಡ ಖಂಡಿತ ಈ ಕ್ವಶನ್ಸ್ ಕೇಳ್ತಾರೆ. ಆಲ್ರೆಡಿ ಮೋಕ್ಷಿತ ಸ್ಟಾಮಿನಾ ನೋಡಿದ್ದೀರಾ, ಆಲ್ರೆಡಿ ನೀವು ಫಸ್ಟ್ ಟಾಸ್ಕ್ ಆಡಿದ್ದೀರಾ, ಸೆಕೆಂಡ್ ಟಾಸ್ಕ್ ಆಡಿದ್ದೀರಾ, ಇನ್ನು ಮಿಕ್ಕದವ್ರಿಗೆ ಚಾನ್ಸ್ ಕೊಡಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಭವ್ಯ ಗೌಡ ಅವ್ರಿಗೂ ಕೂಡ ಖಂಡಿತ ಕ್ವಶನ್ ಕೇಳಬೇಕು. ಅಲ್ಲಿ ಭವ್ಯ ಗೌಡ ಅವರು ಕೂಡ ಚಾನ್ಸ್ ತಗೋಬೇಕಾಗಿತ್ತು. ನಮ್ಮ ಇವರಿಗೆ ಐಶುಗಾಗ್ಲಿ ಮತ್ತೆ ಇವರಿಗಾಗ್ಲಿ ಮೋಕ್ಷಿತಾಗಾಗ್ಲಿ ಚಾನ್ಸ್ ಕೊಡೋಕ್ಕೆ. ಈ ಥರ ಸಿಕ್ಕಾಬಟ್ಟೆ ಪಾಯಿಂಟ್ಸ್ ಇದೆ ಕಿಚ್ಚ ಸರು ಇವತ್ತು ಅಡ್ರೆಸ್ ಮಾಡಬೇಕಾಗಿರೋದು ಕಂಟೆಸ್ಟೆಂಟ್ಸ್ ಹತ್ರ. ಅಷ್ಟೆಲ್ಲ ಇರಬೇಕಾದ್ರೆ ನಮ್ಮ ರಜತ್ ಅವ್ರದ್ದೇನೆ ಪಾಯಿಂಟ್ ಇಟ್ಕೊಂಡು ಎಳೆದು ಕುಯ್ದು ಮಾಡ್ತಾರೆ ಅಂದರೆ ಅದು ಖಂಡಿತ ಆಗದೆ ವಿಷಯ. ಲಾಸ್ಟ್ ಟೈಮೇನೆ ನಮ್ಮ ಚೈತ್ರವ್ರಿಗೆ ಬೆಂಡೆತ್ತದ್ರಲ್ಲೇ ಫುಲ್ ಸಾಟರ್ಡೆ ಎಪಿಸೋಡ್ ಪೂರ್ತಿ ಮುಗ್ದೋಯ್ತು. ಅಷ್ಟು ಡ್ರ್ಯಾಗ್ ಆಯಿತು ಲಾಸ್ಟ್ ಟೈಮೇನೆ. ಈ ಟೈಮು ಕೂಡ ಅದೇ ಮಾಡ್ತಾರೆ ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಸೊ ನನಗನ್ಸೋ ಪ್ರಕಾರ ಜಸ್ಟ್ ಒಂದು ಚಿಕ್ಕ ವಾರ್ನಿಂಗ್ ಕೊಟ್ಟು ಬಿಡ್ತಾರೆ. ಬಟ್ ಅಲ್ಲಿ ವಾರ್ನಿಂಗ್ ಕೊಡಬೇಕಾದ್ರೆ ಅವರು ಮಾಡಿರೋದು ತಪ್ಪು ಅಂತ ನಮ್ಮ ರಜತ್ಗೆ ಖಂಡಿತ ಅರ್ಥ ಮಾಡ್ಸೋಕ್ಕೆ ಅಂತೂ ಟ್ರೈ ಮಾಡಿದರು. ಅಲ್ಲಿ ಆ್ಯಕ್ಚುಲಿ ಕೇಳ್ತಾರೆ ರಜತ್ ಅವರಿಗೆ, ನೋಡಿ ಕನ್ನಡದಲ್ಲಿ ಮಾತಾಡೋಕ್ಕೆ ತುಂಬ ಅಂದರೆ ತುಂಬ ಇದೆ. ಈ ಅದಾದಮೇಲೆ ನಿಮಗೆ ಕೂಡ ಒಂದು ಸ್ವಲ್ಪ ತೂಕ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಆ್ಯಕ್ಚುಲಿ ರಜತ್ ಅವರು ಸಿಕ್ಕಾಪಟ್ಟೆ ರಿಯಾಲಿಟಿ ಶೋ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಅವ್ರಿಗೆ ಅಷ್ಟು ಸ್ಟಾಮಿನಾ ಇದೆ ಅಂದರೆ ಡೆಫಿನೆಟ್ಲಿ ಅವರು ಅಂದರೆ ಒಂದು ಐಡೆಂಟಿಟಿ ಅಂತ ಒಂದು ಕ್ರಿಯೇಟ್ ಮಾಡಿಕೊಂಡೇ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಬಂದಿದ್ದಾರೆ. ಹಂಗಿರ್ಬೇಕಾದ್ರೆ ಈ ಥರ ಎಲ್ಲ ಮಾತಾಡಿಕೊಂಡು ಅವರ ವ್ಯಕ್ತಿತ್ವನ ಡೆಫಿನೆಟ್ಲಿ ಕೆಳಗಡೆ ಬೀಳಿಸ್ಕೋಬಾರ್ದು. ಬಂದಿರೋಕ್ಕಿಂತ ಹೆಸರು ಜಾಸ್ತಿ ಪಡ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋ ಹೆಸರನ್ನ ಕಳ್ಕೊಂಡು ಬರಬಾರ್ದು ಅಂತಾನೆ ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸು ಬಿಗ್ ಬಾಸ್ ಮನೆಗೆ ಹೋಗೋದು. ಅದೇ ಒಂದು ಅಲರ್ಟ್ನ ನಮ್ಮ ರಜತ್ ಅವ್ರಿಗೆ ಕಿಚ್ಚ ಸುದೀಪ್ ಸರ್ ಅಲ್ಲಿ ಕೊಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲದೆ ನಮ್ಮ ರಜತ್ ಅವರು ಅದಕ್ಕೆ ತಿರುಗುತ್ತರ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ಸರ್ ಅಲ್ಲಿ ಮೈ ಮೇಲೆ ಬಂದಾಗ ಎದೆ ತೋರಿಸಿ ಬಂದು ಮಾತಾಡೋಕ್ಕೆ ಬಂದಾಗ ಆ ಮೂಮೆಂಟ್ಗೆ ನಾನು ಟ್ರಿಗರ್ ಆಗಿ ನಾನು ಮಾತಾಡಿದೆ ಅಂತ ಹೇಳಿದಾಗ ಕಿಚ್ಚ ಸರು ಅದನ್ನೇ ರಿಪೀಟ್ ಮಾಡಿ ನನ್ನ ಮುಂದೆ, ಅದನ್ನ ಯಾಕೆ ನಿಮಗೆ ರಿಪೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಸಿನಾರಿಯೋನ ಕ್ಲೀನಾಗೆ ನಮ್ಮ ರಜತ್ ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಪಟ್ಟರು. ಅಲ್ಲಿ ನಮ್ಮ ರಜತ್ ಅವರು ಸುದೀಪ್ ಸರ್ ಮುಂದೆ ಸಾರಿ ಕೇಳೋದಕ್ಕಿಂತೂ ಅಲ್ಲಿ ಶೋಭಾ ಶೆಟ್ಟಿ ಅವರು ಹೋಗಿ ನಮ್ಮ ಇವರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಸಾರಿ ಕೇಳಿ ಅಂದಾಗೇ ಹೋಗಿ, ಸರ್ ನಾನು ಹಂಗೆ ಮಾತಾಡಬಾರ್ದಾಗಿತ್ತು, ಏನೋ ಒಂದು ಮಾತಿನ ಬರದಲ್ಲಿ ನೀವು ಹಂಗೆ ಆಡಿದ್ದಕ್ಕೆ ಬಾಲ್ ಎತ್ತಿಟ್ರಿ ಅಂತ ಅಂದಿದ್ದ ಫ್ರಸ್ಟ್ರೇಷನ್ಗೆ ನಾನು ಎಷ್ಟೆಲ್ಲ ಮಾತಾಡಿದೆ ಅಷ್ಟೇ. ವೈಯಕ್ತಿಕವಾಗಿ ನಾನು ನಿಮ್ಮ ಮೇಲೆ
ಮೇಲೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಒಂದೇ ಚಿಕ್ಕ ಸಾರಿ ಕೇಳ್ಬಿಟ್ಟಿದ್ದಿದ್ರೆ ಇವತ್ತು ಇಷ್ಟೊಂದು ರಾಮಾಯಣ ರಜತ್ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಆ ಕಳಪೆನೂ ಕೂಡ ಸಿಗ್ತಾ ಇರ್ಲಿಲ್ವೇನೋ. ಬಟ್ ಅದು ಕೊಡ್ತಾ ಇದ್ರು, ಹೇಳಕ್ಕಾಗಲ್ಲ. ಅಲ್ಲಿ ಕಳಪೆಗೆ ತುಂಬಾ ಸಿಕ್ಕಾಪಟ್ಟೆ ರೀಸನ್ ಇತ್ತು ಗುರು. ಮೋಕ್ಷಿತಾ ಭವ್ಯರು ಕೊಡ್ಬೋದಾಗಿತ್ತು ಕಳಪೆ, ನಿಮ್ಮ ಟೀಮ್ ಮೇಟ್ಸ್‌ನಿಗೆ ಗುರ್ತಿಸಕ್ ಆಗ್ತಿರ್ಲಿಲ್ಲ ಅಂತ. ಯಾಕಂದ್ರೆ ಅಷ್ಟು ಆರೋಪ ಮೋಕ್ಷಿತ್ ಅವ್ರು ಮಾಡಿರ್ತಾರೆ. ಅಷ್ಟೇ ಅಲ್ದೇನೆ ನಮ್ಮ ಗೋಲ್ಡ್ ಸುರೇಶ್ ಅವರು ಆ ನೀರ್ ಕ್ಯಾನ್ ಹಿಡ್ಕೊಳ್ದೆ ಬಿಟ್ಟಿರ್ತಾರೆ, ಗಿವ್ ಅಪ್ ಮಾಡ್ತಾರೆ, ಬೇರೆಯವ್ರು ಆಡ್ತಾ ಇದ್ರು. ಈ ತರ ತುಂಬಾ ಪಾಯಿಂಟ್ಸ್ ಹುಡ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ಕಳಪೆ ಪ್ರದರ್ಶನಕ್ಕೆ ಕೊಡಕ್ಕೆ ಸಿಕ್ಕಾಪಟ್ಟೆ ರೀಸನ್ ಇರುತ್ತೆ. ಬಟ್ ರಜತ್ ಅವ್ರನ್ನೇ ಚೂಸ್ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಸುದೀಪ್ ಸರ್ ಏನಂತಾರೆ ಅಂದ್ರೆ, ಲಾಸ್ಟ್ ಅಲ್ಲಿ ಈ ತರ ಎಲ್ಲ ಮಾತಾಡ್ಬೇಡಿ ಅಂದಾಗ ನಮ್ಮ ರಜತ್ ಅವರು ಸಾರಿ ಕೇಳ್ತಾರೆ ಸುದೀಪ್ ಸರ್ ಮುಂದೆ. ಇನ್ಮೇಲಿಂದ ಈ ತರ ಎಲ್ಲ ಆಗಲ್ಲ ಸರ್ ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಸುದೀಪ್ ಸರ್ ಹೇಳೋ ಮಾತು ಒಂದೇ, ಇನ್ನೊಂದ್ಸಲ ಹಿಂಗ್ ಆಡಿದ್ರೆ ಮಾತ್ರ ನಾನ್ ಡಿಸ್ಕಸ್ ಮಾಡಲ್ಲ, ಅಲ್ಲಿ ಡೋರ್ ಕಾದಿರುತ್ತೆ ಅಂತ. ಯಾಕಂದ್ರೆ ನಮ್ಮ ಜಗದೀಶ್ ಸರು ಮನೆಯಿಂದ ಆಚೆ ಹೋಗಿರೋದು ಅದೇ ರೀಸನ್ಗೆನೆ. ಕೆಟ್ಟು ಪದ ಮಾತಾಡೇನೆ ಒಂದು ಟ್ರೋಫಿ ಎತ್ಕೊಳ್ಳೋ ಕಂಟೆಸ್ಟೆಂಟು ಆನ್ ಸ್ಪಾಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಈ ಎಕ್ಸಾಂಪಲ್ ಗೊತ್ತಿದ್ದು ಕೂಡ ರಜತ್ ಅವರು ಇದು ತಪ್ಪು ಮಾಡಿದ್ರ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅದನ್ನು ಕೂಡ ನಮ್ಮ ಕಿಚ್ಚ ಸರ್ ಇವತ್ತು ಎಪಿಸೋಡಲ್ಲಿ ಅವ್ರಿಗೆ ಒಂದು ರಿಮೈಂಡರ್ ಕೊಟ್ರೆ ರಜತ್ ಅವ್ರಿಗೆ ಸಿಕ್ಕಾಪಟ್ಟೆ ಗೇಮ್ ಗೆಲ್ಪಾಗುತ್ತೆ ಅಂತ ಅನ್ಸುತ್ತೆ. ಹೆಂಗ್ ಅನ್ನಿಸ್ತು ಕಿಚ್ಚ ಸರ್ ಇವತ್ತು ಅವ್ರು ಕೊಟ್ಟಿದ್ದ ಒಂದು ವಾರ್ನಿಂಗ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.